ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡ್ವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳು ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ಕಂಟೆಂಟ್ ಆಗಿರಕ್ಕಂಥದ್ದು ವಿಡಿಯೋ ಅಂದ್ಬಿಟ್ಟು ಹೌದು, ನಿಮ್ಮ ಒಂದು ಥರ್ಡ್ ಸೆಮ್ ಮುಗಿದ್ಬಿಟ್ಟು ಏನು ಫೋರ್ತ್ ಸೆಮ್ಗೆ ಬಂದಿದ್ದೀರಾ. ಇವಾಗ ಫೋರ್ತ್ ಸೆಮ್ ಎಕ್ಸಾಮ್ ಕೂಡ ಇದೆ. ಸೊ ಆ ಒಂದು ಫೋರ್ತ್ ಸೆಮ್ ಎಕ್ಸಾಮ್ದು ಏನು ಒಂದು ಫಸ್ಟ್ ಪೇಪರ್ ಇದೆ 401, ಆ ಒಂದು 401 ಪೇಪರಿನ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೇನೆ. ಸೊ ಯಾರ್ಯಾರು ಆ ಒಂದು ರಿಜಿಸ್ಟರ್ ಆಗಿರ್ತೀರ, ಸೊ ನಿಮ್ಮ ಮೇಲೆಲ್ಲ ನಮ್ಮ ಹತ್ರ ಡೇಟಾ ಬಂದಿರುತ್ತೆ. ಸೊ ಒಂದು ಸಾರಿ ಆ ಒಂದು ಫಾರ್ಮ್ ನೋಡಿಬಿಟ್ಟು ಎಲ್ರಿಗೂ ಕಳಿಸ್ತೀವಿ, ವೇಟ್ ಮಾಡಿ. ಸೊ ಸಡನ್ಲಿ ಇವಾಗ ನಿಮಗೆ ರಿಜಿಸ್ಟರ್ ಆಗಿದ ಕೂಡಲೇ ಕಳಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ನಾನು ಇವಾಗ ನಿಮ್ಮ ಒಂದು ಎಲ್ಲ ಸಬ್ಜೆಕ್ಟಿದ್ದು ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೇನೆ. ಸೊ ನೋಡ್ಬೋದು, ಜಸ್ಟ್ ಒಂದು ಫ್ಯೂ ಅವರ್ಸ್ ಹಿಂದ್ಗಡೆನೇ ನಾನು ನಿಮಗೆ ಅನ್ನಕ್ಕಂಥ ಒಂದು ಸಬ್ಜೆಕ್ಟ್ BCS 401 ಸಬ್ಜೆಕ್ಟ್ದು ಸೊಲ್ಯೂಷನ್ಸ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಿದೆ. ಸೊ ನಂತರ ಸ್ವಲ್ಪನೂ ಗ್ಯಾಪ್ ಬಿಡದೇನೆ ಈ ಒಂದು ಮೈಕ್ರೋ ಕಂಟ್ರೋಲರ್ಸ್ ಏನಿದೆ ನಿಮಗೆ 402 ಸಬ್ಜೆಕ್ಟ್ ಕೊಡ್ದು, ಸೊ ಈ ಒಂದು ಸೊಲ್ಯೂಷನ್ಸ್ ಕೂಡ ಇದು ಮಾಡಿದ್ದೇನೆ. ಸೊ ಹಾಗಾಗಿ ನಿಮ್ಮ ಒಂದು ಏನು ರಿಜಿಸ್ಟರ್ ಆಗಿದ್ದೀರಾ ಆ ಒಂದು ಫಾರ್ಮ್ಸ್ನ ನಾನು ಇನ್ನೂ ನೋಡ್ತಾ ಇಲ್ಲ. ಸೊ ಎಷ್ಟು ಜನ ರಿಜಿಸ್ಟರ್ ಆಗಿರ್ತೀರ, ಎಷ್ಟು ಮೇಲ್ಸ್ ನೀವು ಕೊಟ್ಟಿರ್ತೀರ, ಆ ಒಂದು ಮೇಲ್ಸ್ಗೆ ಈ ಒಂದು ಎಲ್ಲ PDF ಕೂಡ ಶೇರ್ ಆಗುತ್ತೆ ನಿಮಗೆ. ಸೊ ಈ ಒಂದು ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್ದು ಮಟೀರಿಯಲ್ಸ್ ಸೋರ್ಸಸ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟು, ಸೊ ನಿಮ್ಮ ಒಂದು ಕ್ವೆಶನ್ಸ್ಗೆ ಏನು ಆನ್ಸರ್ಸ್ ಇದೆ ಆ ಒಂದು ಆನ್ಸರ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ರೈಟ್, ಈಸಿ ಟು ರಿಮೆಂಬರ್, ಸೊ ಪ್ರತಿಯೊಂದು ಕೂಡ ಈಸಿಯಾಗಿ ಓದ್ಕೋ ರೀತಿಯಲ್ಲಿ ಮಟೀರಿಯಲ್ಸ್ ರೆಡಿ ಮಾಡಿದೆ. ಅಂದರೆ ಆನ್ಸರ್ಸ್ನ ಸೊ N ನಂಬರ್ ಆಫ್ ನೋಟ್ಸ್ನ ರೆಫರ್ ಮಾಡಿ. ಸೊ ಪಾಯಿಂಟ್ಸ್ ಈಸಿ ಯಾವುದಿದೆ, ಸೊ ಮತ್ತು ವಿತ್ ಮಾರ್ಕ್ಸ್ ಕೂಡ ಬರಬೇಕು, ಆ ಥರ ಬರೆಯೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಪ್ರತಿಯೊಂದು ಕೂಡ ನಾವು ತಲೆಯಲ್ಲಿಟ್ಕೊಂಡು ಓದಲಿಕ್ಕೆ ಈಸಿ ಆಗಲಿ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಮಟೀರಿಯಲ್ ಇದು. ಸೊ ಈ ಒಂದು ಮಟೀರಿಯಲ್ ಸೇಮ್ ರಿಜಿಸ್ಟರ್ ಲಿಂಕನ್ನು ಪ್ರೊವೈಡ್ ಮಾಡಿರುತ್ತೆ. ಸೊ ಅದ್ರ ಮುಖಾಂತರ ರಿಜಿಸ್ಟರ್ ಆಗಿರಿ. ಸೊ ನಾನು ಎಲ್ಲ ಸಬ್ಜೆಕ್ಟ್ದು ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಸಾಲ್ವ್ ಮಾಡಿದ ನಂತರ, ಸೊ ಎಲ್ಲ ಸಬ್ಜೆಕ್ಟ್ದು ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರ ಆ ಒಂದು ಏನು ಮೇಲ್ ಇರುತ್ತೆ ಆ ಮೇಲ್ಗೆ ಎಟ್ ಎ ಟೈಮ್ ಕಳಿಸ್ತೇನೆ. ಇವಾಗ ಸದ್ಯಕ್ಕೆ ನಾನು ಕಳಿಸೋದಿಲ್ಲ, ಯಾಕಂದರೆ ನಿಮ್ಮ ಒಂದು ಫರ್ದರ್ ಸಬ್ಜೆಕ್ಟ್ಗಳಿಂದವೆ DBMS ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು. ಸೊ ಇದೇ ರೀತಿ ಸಬ್ಜೆಕ್ಟ್ಗಳನ್ನ ಇನ್ನೂ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡಬೇಕು N ನಂಬರ್ ಆಫ್ ಮಟೀರಿಯಲ್ಸ್ ಯೂಸ್ ಮಾಡಿಕೊಂಡು. ಸೊ ಹಾಗಾಗಿ ವೇಟ್ ಮಾಡಿ. ಸೊ ಎಲ್ಲನೂ ಮುಗಿದ ಮೇಲೆ ಎಲ್ರಿಗೂ ಎಟ್ ಎ ಟೈಮ್ ನಾನು ನಿಮ್ಮ ಒಂದು ಮೇಲ್ಗೆ ಶೇರ್ ಮಾಡಿರ್ತೇನೆ, ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರೆ ಅವ್ರಿಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.